ನಿಮ್ಮಲ್ಲಿ ನಿಮ್ಮ ಮುಖದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ದಕ್ಷತೆಯಲ್ಲಿ ಯೋಗಿ ಮಾಡೋದು ನೋಡಬೇಕು ಅಂದ್ಬಿಟ್ಟು ನಾನು ತೀರ್ಮಾನ ಮಾಡಿದ್ದೀನಿ. ನಮ್ಮ ಹಿಂದೂ ಕಾರ್ಯಕರ್ತರು ನಾವೆಲ್ಲ ಸೇರಿ ನಿಮ್ಮನ್ನು CM ಮಾಡಿದ್ರೆ ಮೊದಲನೇದಾಗಿ JCB ತರ್ತೀರಾ, ಶೂಟ್ ಆನ್ ಸೈಟ್ ಮಾಡಿಸ್ತೀರಾ, ಮತ್ತು ಯಾವುದೇ ಕೋಮು ಗಲಭೆ ಆಗದೆ ಇರೋ ಥರ ನೋಡ್ಕೊಳ್ತೀರಾ? ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಒಂದಾದ್ಮೇಲೆ ಒಂದಕ್ಕೆ ಬರ್ತೀನಿ. ನೀವು ತೀರಾ ಮುಂದೆ ಹೋಗ್ಬಿಟ್ರಿ. ಪ್ರಮೋದ್ ಮುತಾಲಿಕ್ರೆ, ರಾಜಕೀಯ ಆಕಾಂಕ್ಷೆಗಳ ತಮ್ಮದು. ನಾನು ನಿಮ್ಮ ಪ್ರಶ್ನೆಗೆ ಬರ್ತೀನಿ, ಒಂದೊಂದಾಗಿ ನಿಧಾನಕ್ಕೆ ಬರ್ತೀನಿ ಅಲ್ಲಿಗೆ. ಪ್ರಮೋದ್ ಮುತಾಲಿಕ್ರೆ, ಎಲೆಕ್ಷನಿಗೆ ನಿಂತ್ಕೊಳ್ಳಲ್ವಾ? MLA ಆಗಬೇಕು MP ಆಗಬೇಕು ಅಂತ ಆಸೆ ಇಲ್ವಾ? ಇಲ್ಲ, ರಾಜಕೀಯದ ಅಧಿಕಾರ ಇಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದು ಇವತ್ತು ಸಾಮಾಜಿಕವಾಗಿ ಎಲ್ಲರಿಗೂ ಅನಿಸಿದೆ. ನಾನು ಅದನ್ನು ಪ್ರಯತ್ನವನ್ನು ಮಾಡಿದೆ, ವಿಫಲ ಆಗಿದ್ದೀನಿ. ನಾನು ರಾಜಕೀಯದ ಬಾಗಲವನ್ನು ಮುಚ್ಚಿದ್ದೀನಿ, ಅಂದರೆ ಸ್ಪರ್ಧೆಯ ಬಾಗಲವನ್ನು ಮುಚ್ಚಿದ್ದೀನಿ. ನಾನು ಬೆಳಗಾವಿ ಲೋಕಸಭಾ ಉಪಚುನಾವಣೆಗೆ ತಾವು ಟಿಕೆಟ್ ಟ್ರೈ ಮಾಡಿದ್ದೆ. ಹೌದು, ಕೊನೆಯವರೆಗೆ ನನಗೆ ಒಂದು ಅವಕಾಶ ಕೊಡಿ, ಏನೋ ಒಂದು ಜೀವನದಲ್ಲಿ ಆದರ್ಶವಾದಂಥದ್ದು ಮಾಡಬೇಕು ಅಂತನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ನನ್ನ ಕನಸಿದೆ. ಅದಕ್ಕೆ ಅವಕಾಶ ಕೊಡಿ ಅಂಥೇಳಿ ಎಲ್ಲ ಸಂಘ ಪರಿವಾರದವರ ಕೈಕಾಲು ಹಿಡ್ಕೊಂಡೆಲ್ಲ ಕೇಳಿದರೂ ಕೂಡ ವ್ಯರ್ಥ ಆಯಿತು. ಇರಲಿ. ಸೊ ಇವತ್ತಿನ ದಿನದಲ್ಲಿ ಏನು ಅವ್ರು ಹೇಳ್ತಾ ಇದ್ದಾರೆ, ರಾಜಕೀಯ ಪ್ರವೇಶ ಮಾಡಿ ಏನೋ ಸಾಧನೆ ಮಾಡಬೇಕು ಅನ್ನುವಂಥ ವ್ಯಕ್ತಿಗೆ ಇವತ್ತು ಅವಕಾಶ ಇಲ್ಲ. ಅವ್ರ ಪ್ರಶ್ನೆಗೆ ನಾನು ಇನ್ನೊಂದು ಸ್ಟೆಪ್ ಬಿಟ್ಟ ಮೇಲೆ ಬರ್ತೀನಿ. ರಾಜ್ಯ BJP ನಿಮ್ಮನ್ನು ಭ್ರಮನಿರಸನಗೊಳಿಸ್ತಾ ಇದೆ. ನಿಮ್ಮ ಮಾತುಗಳಲ್ಲಿ ನೋಡಿದರೆ ನಿರ್ಲಜ್ಜ ಎಲ್ಲ ಶಬ್ದಗಳನ್ನು ಬಳಸ್ತಾ ಇದ್ದೀರಿ. ಹಾಗಿದ್ರೆ ಕರ್ನಾಟಕದಲ್ಲಿ BJPಗೆ ಪರ್ಯಾಯವಾಗಿ ಒಂದು ರಾಜಕೀಯ ಮೂವ್ಮೆಂಟ್ ಶುರು ಮಾಡೋ ಉದ್ದೇಶ ಏನಾರು ಇದೆಯಾ ನಿಮಗೆ? ನಿಜವಾದ ಹಿಂದುತ್ವ ಪರವಾಗಿರುವಂಥವರು ನಾವು, ಅವರು ಅಲ್ಲ, ನಮ್ಮನ್ನು ಬೆಂಬಲಿಸಿ ಅಂತ ಜನರ ಹತ್ರ ಹೋಗ್ತೀರಾ? ನೋಡಿ, ರಾಜಕೀಯದ ನನಗೆ ಯಾಕೆ ಭ್ರಮನಿರಸನ ಆಗಿದೆ ಅಥವಾ ನೋವಾಗಿದೆ ಅಂತನ್ನುವಂಥದ್ದು, ಇವತ್ತಿನ ರಾಜಕೀಯ ವ್ಯವಸ್ಥೆ ಟೋಟಲ್ ಭ್ರಷ್ಟ ಆಗಿದೆ. ತಿಳ್ಕೊಳ್ಳಿ, ಓಕೆ, ಬರೇ ಆರ್ಥಿಕ ಭ್ರಷ್ಟಾಚಾರ ಅಷ್ಟೇ ಅಲ್ಲ, ಎಲ್ಲ ವೈಚಾರಿಕ ಭ್ರಷ್ಟಾಚಾರ ಆಗಿಬಿಟ್ಟಿದೆ, ಇನ್ಕ್ಲೂಡಿಂಗ್ BJPಯ ಪ್ರಾರಂಭದ ಹುಟ್ಟು ಜನಸಂಘ ಅಂತನ್ನುವಂಥದ್ದು ಯಾಕೆ ಆಯ್ತು ಅಂದರೆ, ಪಾರ್ಲಿಮೆಂಟ್ನಲ್ಲಿ ವಿಧಾನಸಭೆಯಲ್ಲಿ ಹಿಂದೂಗಳ ಬಗ್ಗೆ ವಿಚಾರವನ್ನು ಹೇಳುವಂಥ ಪ್ರಕ್ರಿಯೆ ಆಗಬೇಕು, ಪ್ರಾಮಾಣಿಕ ರಾಜಕೀಯ ಒಂದು ವಿಷಯ ಬರಬೇಕು ಅಂತನ್ನುವಂಥ ದೃಷ್ಟಿಕೋನದಿಂದಲೇ ಜನಸಂಘ ಪ್ರಾರಂಭ ಆಗಿದ್ದು ಇವತ್ತು ಬಹಳ ಕೆಳಮಟ್ಟಕ್ಕೆ ಹೋಗಿಬಿಟ್ಟಿದೆ. ಆ ಸಿದ್ಧಾಂತ ಪೂರ್ಣ ನಾಶ ಆಗಿ ಇವತ್ತು ಭ್ರಷ್ಟರಾಗಿದ್ದಾರೆ. ಅಷ್ಟೇ ಅಲ್ಲ, ನೀವು ಇದನ್ನು ರಾಜ್ಯಕ್ಕೆ ಒಳಪಟ್ಟು ಹೇಳ್ತಾ ಇದ್ದೀರೋ ಇಡೀ ದೇಶದ BJP? ಇಡೀ ದೇಶದ ಇದರೊಳಗೆ ಎಲ್ಲ ಕಡೆ ಇದೆ. ಆದರೆ ಕೇಂದ್ರದಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಹಿಡಿತ ತಂದಂತಹ ನರೇಂದ್ರ ಮೋದಿಯವರು ನಾನು ಮೆಚ್ಚುತ್ತಾ ಇದ್ದೀನಿ. ಯಾಕೆ ಅಂದರೆ, ಇಲ್ಲಿವರೆಗೆ ಕೇಂದ್ರದ ಮಂತ್ರಿಗಳು ಒಬ್ಬ ಹಗರಣದಲ್ಲಿ ಸಿಕ್ಕಾಕೊಂಡಿಲ್ಲ. ದುಡ್ಡು ಇದೆಯಾ, ರಾಜಕೀಯಕ್ಕೆ ಬನ್ನಿ. ಜಾತಿ ಇದೆಯಾ, ರಾಜಕೀಯಕ್ಕೆ ಬನ್ನಿ. ಗುಂಡಾಗಿರಿ ಇದೆಯಾ, ಲಾಬಿ ಇದೆಯಾ, ಅದಕ್ಕೆ ರಾಜಕೀಯಕ್ಕೆ ಬನ್ನಿ. ಸೊ ನಮ್ಮ ಕಡೆಗೆ ಇದು ಯಾವುದೂ ಇಲ್ಲ. ನಾವು ಪ್ರಾಮಾಣಿಕವಾಗಿ ದೇಶದ ಸಮಾಜದ ಹಿತಕ್ಕೋಸ್ಕರ ಕೆಲಸ ಮಾಡುವಂಥ ಒಂದು ದೃಷ್ಟಿಕೋನ ಇಟ್ಟುಕೊಂಡು ರಾಜಕೀಯ ಶಕ್ತಿ ತಗೊಂಡು ಕಾರ್ಯ ಮಾಡಬೇಕು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡಿದೆ, ವಿಫಲ ಆದೆ. ಇನ್ನು ಅವ್ರು ಹೇಳೋದು ಯೋಗಿ ಮಾದರಿಯಲ್ಲಿ. ಯಾಕೆ ಯೋಗಿ ಅನ್ನುವಂಥ ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಇಡೀ ದೇಶಕ್ಕೆ ಇಡೀ ಮಾದರಿಯಾಗಿರುವಂಥ ಯೋಗಿ ಇರ್ಬೋದು, ಮೋದಿ ಎನ್ನುವಂಥ ಇವರು ವ್ಯಕ್ತಿಗಳಲ್ಲ, ಶಕ್ತಿಯಾಗಿ ನಿಂತಿದ್ದಾರೆ, ಆದರ್ಶವಾಗಿ ನಿಂತಿದ್ದಾರೆ. ಅದಕ್ಕೆ ಎರಡನೇ ಬಾರಿ ಮೋದಿಯವರನ್ನು ಗೆಲ್ಲಿಸಿದ್ರು, ಎರಡನೇ ಬಾರಿ ಯೋಗಿಯನ್ನು ಗೆಲ್ಲಿಸಿದರು. ಯೋಗಿಯ ರೀತಿ ಆಗಬೇಕು ನೀವು ಅಂತನ್ನುವಂಥದ್ದು ಹೇಳೋದು, ಎಸ್, 100ಕ್ಕೆ 100 ನಾನು ಹೇಳ್ತಾ ಇದ್ದೀನಿ. ಯೋಗಿಯ ಮಾದರಿಯಲ್ಲಿ ನನಗೇನಾದರೂ ಅಧಿಕಾರ ಕೊಟ್ಟರೆ ಇಲ್ಲಿ ಒಂದೇ ಒಂದು ಈ ಗಲಭೆ ಯಾವುದೂ ಆಗದೆ ಇರೋ ಹಾಗೆ ನಾನು ಮಾಡಿ ತೋರಿಸ್ತೀನಿ ಅಂತನ್ನುವಂಥದ್ದು ನನ್ನ ಹೃದಯದಲ್ಲಿರುವಂಥದ್ದು ಪೂರ್ಣವಾಗಿ ನನ್ನ ನಂಬಿಕೆ ವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಗಲಭೆ ಇಲ್ಲ, ಇಲ್ಲಿ ಕೊಲೆ ಇಲ್ಲ, ಲವ್ ಜಿಹಾದ್ ಇಲ್ಲ, ಇಲ್ಲಿ ಈಗ ಹಸುವಿನ ಹತ್ಯೆ ಆಗೋದಿಲ್ಲ, ಮತಾಂತರ ಆಗೋದಿಲ್ಲ. ಹಿಂದೂ ಸಮಾಜ ಅಂತಂದ್ರೆ ಒಂದು ಪಂಗಡ ಅಲ್ಲ, ಹಿಂದೂ ಅನ್ನುವಂಥದ್ದು ಒಂದು ಜಾತಿ ಅಲ್ಲ. ಹಿಂದೂ ಅನ್ನುವಂಥದ್ದು ಎಲ್ಲರೂ, ಇಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ ಎಲ್ಲರೂ ಹಿಂದೂಗಳೇ ಅನ್ನುವಂತಹ ಹಿನ್ನೆಲೆಯಲ್ಲಿ ನಾನು ಆ ಶಬ್ದವನ್ನು ಬಳಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಯಾವುದೇ ರೀತಿಯ ಭಯಮುಕ್ತವಾದಂಥ, ಭ್ರಷ್ಟಮುಕ್ತವಾದಂಥ, ಭಯೋತ್ಪಾದನೆ ಮುಕ್ತವಾದಂಥ
ಕರ್ನಾಟಕವನ್ನು ಮಾಡುವಂಥ ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನೆ, ಮಾಡ್ತೀನಿ ಅನ್ನೋಂಥ ವಿಶ್ವಾಸ ಇದೆ. ಆದರೆ ಮಾಡ್ತೀನಿ ಅನ್ನೋದಂದ್ರೆ ಏನು? ಆದರೆ ಅಂದ್ರೆ ಏನು, ಬಿಜೆಪಿ ಅವಕಾಶ ಕೊಟ್ರೆ ಅಂತನಾ? ಅಲ್ಲಲ್ಲ, ಅವ್ರು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನೀವು ಯೋಗಿ ಥರ ಆದರೆ ನಮಗೊಂದು ಬೇಕು ಅಂತನ್ನುವಂಥದ್ದೇನಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಹೌದು ಖಂಡಿತವಾಗಿ. ಓಕೆ, ಇವತ್ತು ಯೋಗಿಯ ಮಾದರಿಯಲ್ಲೇ ಇಡೀ ದೇಶದಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಇವತ್ತು ಯೋಗಿ ಮಾದರಿ ಇರಬೇಕಾಗಿದೆ. ಎದ್ದು ಕುಣಿತಾ ಇರುವಂಥ ಇವತ್ತು ಕ್ರೌರ್ಯ, ಎದ್ದು ಕುಣಿತಾ ಇರುವಂಥ ಇಸ್ಲಾಮಿಕ್ ಭಯೋತ್ಪಾದನೆ ಏನಿದೆ, ಇದನ್ನು ಕ್ರಿಶ್ಚಿಯನ್ರ ಮತಾಂತರ ಮಾಡುವಂಥ ಪ್ರವೃತ್ತಿ ಏನಿದೆ, ಸೊ ನಮ್ಮ ದೇಶದಲ್ಲಿ ನಮ್ಮ ಅನ್ನ ತಿಂದು ನಮ್ಮ ದೇಶದ ಗಾಳಿ ತಿಂದು ನಮ್ಮಲ್ಲೇ ಇವತ್ತು ನಮಗೆ ಚೂರಿ ಆಗ್ತಾ ಇರುವಂಥದ್ದು, ನಮ್ಮ ದೇಶದ ಉಳಿವಿಗೋಸ್ಕರ ಇವತ್ತು ಅನಿವಾರ್ಯವಾಗಿ ಯೋಗಿ ಮಾದರಿಯ ಮುಖ್ಯಮಂತ್ರಿಗಳು ಬೇಕಾಗಿದೆ ಅಂತನ್ನುವಂಥದ್ದು ಅವರ ಕಳಕಳಿಯ ವೇದನೆಯ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದೇನೆ ವಿನಃ ನಾನು ರಾಜಕೀಯದಿಂದ ನಾನು ಆಗ್ತೀನಿ ಅಂತನ್ನುವಂಥದ್ದು. ಬಿಜೆಪಿಗೆ ಪರ್ಯಾಯವಾಗಿ ಹಿಂದುತ್ವದ ರಾಜಕಾರಣ ಮಾಡ್ತೀರಾ? ಮತ್ತೊಂದು ಪ್ರಯತ್ನ ಮಾಡ್ತೀರಾ? ಪ್ರವೀಣ್ ನೆಟ್ಟಾರು ಇವರ ಹತ್ಯೆಯ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇಡೀ ಎಲ್ಲ ಕಡೆಗೂ ಚರ್ಚೆ ಪ್ರಾರಂಭ ಆಗಿದೆ. ನಾನು ಇಲ್ಲಿಯವರೆಗೆ 15-16 ಪೂಜ್ಯ ಸ್ವಾಮೀಜಿಯವರಿಗೆ ಭೇಟಿಯಾದಂಥ ಸಮಯದಲ್ಲಿ ಅವರು ಹೇಳಿದರು, ಮುತಾಲಿಕರೇ ಇನ್ನು ನೀವು ಬಿ ಜೆ ಪಿಯಿಂದ ಇನ್ನು ಒಳ್ಳೆ ಪ್ರಾಮಾಣಿಕ ಅಥವಾ ಒಳ್ಳೆ ಇನ್ನು ಇದು ಮಾಡೋಕ್ಕೆ ಸಾಧ್ಯ ಇಲ್ಲ, ನೀವು ಪರ್ಯಾಯವಾಗಿ ಏನಾದರೂ ಒಂದು ಯೋಚನೆ ಮಾಡಲೇಬೇಕು, ಅದನ್ನು ನೀವು ನೇತೃತ್ವ ತಗೊಳ್ಳಿ ಅಂತನ್ನುವಂಥದ್ದೇ ಎಲ್ಲ ಪ್ರಮುಖರ ಬಾಯಿಂದ ಬಂದಿದ್ದು. ಹಲೋ ಸುಸ್ಮಿ ಕೇಳಿಸ್ಕೊ. ಮತ್ತು ಚರ್ಚೆನೂ ಆಗ್ತಾ ಇದೆ. ನಾನು ಆ ಪ್ರಯತ್ನದಲ್ಲಿ ಇದ್ದೀನಿ. ಮುಂದಿನ ವಾರ ಇದಕ್ಕೆ ಸಂಬಂಧಪಟ್ಟಂಥ ಯಾರ್ಯಾರು ಇದಕ್ಕೆ ಇಷ್ಟ ಇದ್ದಾರೆ, ಯಾರ್ಯಾರಿಗೆ ಆಸಕ್ತಿ ಇದೆ, ಅವರೆಲ್ಲರನ್ನೂ ಕರೆದು ಒಂದು ಸಲ ಚರ್ಚೆ ಮಾಡುವಂಥ ನಿರ್ಧಾರ ಮಾಡಬೇಕು ಅಂತನ್ನುವಂಥ ನಿಶ್ಚಯ ಮಾಡಿದ್ದೇನೆ. ಕಟ್ಟರ್ ಬಿಜೆಪಿಯವರು ಇನ್ನೊಂದು ಆ್ಯಂಗಲ್ ತಗೋತಾ ಇದ್ದಾರೆ ಈ ವಿಷಯ ಚರ್ಚೆಗೆ ಬಂದ ನಂತರ. ಕಟ್ಟರ್ ಬಿಜೆಪಿಯವರು ಇನ್ನೊಂದು ಆ್ಯಂಗಲ್ ತಗೋತಾ ಇದ್ದಾರೆ. ಪ್ರಮೋದ್ ಮುತಾಲಿಕ್ರೆ, ನೀವು ಹಿಂಗೆ ಮಾಡೋದ್ರಿಂದ ಹಿಂದೂ ವಿರೋಧಿಗಳಿಗೆ ರಾಜಕೀಯ ಅಧಿಕಾರ ಬರೋದಕ್ಕೆ ನೀವು ದಾರಿ ಸರಳ ಮಾಡಿಕೊಟ್ಬಿಡ್ತೀರಿ. ಹೇಳಿ, ಯೋಗಿ ಅವರ ಬಂದ ನಂತರವೂ ಇದೇ ಮಾತನ್ನು ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಜನ ಹೇಳಿದ್ರು, ರಾಜಕೀಯ ವಿಶ್ಲೇಷಕರು ಹೇಳಿದರು. ಇನ್ನು ಎಲ್ಲ ಬೇರೆ ಹಿಂದೂ ವಿರೋಧಿಗಳು ಒಟ್ಟಾಗ್ತಾರೆ, ಇಲ್ಲಿ ಮೋದಿ ಇವರಿಗೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದರು. ಆದರೆ ಆದದ್ದೇನು, ಮೋದಿನೂ ಗೆದ್ದರು, ಯೋಗಿನೂ ಗೆದ್ದರು, ಹಿಂದೂ ವಿರೋಧಿಗಳು ಮೂಲೆ ಗುಂಪಾದರು. ಅವರು ಬಿಜೆಪಿಯ ಬ್ಯಾನರ್ನ ಅಡಿಯಲ್ಲಿ ಕಮಲದ ಧ್ವಜ ಹಿಡ್ಕೊಂಡು ಬಂದು ಗೆದ್ದರು. ನೀವು ಅದಕ್ಕೆ ತದ್ವಿರುದ್ಧವಾದ ರಾಜಕಾರಣ ಶುರು ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಒಂದು ಎಚ್ಚರಿಕೆ ಕೊಡಬೇಕಾಗಿದೆ. ನಾನು ನಡೆದಿದ್ದೇ ದಾರಿ ಅಂತ ಹೇಳಿ ಭ್ರಷ್ಟ ಇವತ್ತು ಬಿ ಜೆ ಪಿಯವರಿಗೆ ಕಾಲು ಬುಡಕ್ಕೆ ಇನ್ನೊಂದು ಯಾರೋ ಇದ್ದಾರೆ ಅಂತ ಅನ್ನೋದು ಗೊತ್ತಾಗಬೇಕಾಗಿದೆ ಅವರಿಗೆ. ಓಕೆ, ಇಲ್ಲಾದರೆ ನಾನು ನಡ್ತಿದ್ದೀವಿ ಸರಿಯಾಗಿ ಮಾಡ್ತಾ ಇದ್ದೀವಲ್ಲ, ಎಲ್ಲ ಜನ ಓಟ್ ಹಾಕ್ತಾ ಇದ್ದಾರಲ್ಲ, ಗೆಲ್ಲಿಸ್ತಾ ಇದ್ದಾರಲ್ಲ ಅನ್ನುವಂಥ ಅಹಂಕಾರ ಸೊಕ್ಕಿನಿಂದ ಇವತ್ತು ಬಿ ಜೆ ಪಿಯವರು ಮಿನಿಸ್ಟ್ರುಗಳು MLAಗಳೇ ಇವತ್ತು ರಾಜಕೀಯ ಮಾಡ್ತಾ ಇದ್ದಾರಲ್ಲ, ಇದು ದುಡ್ಡಿನಿಂದನೇ ಎಲ್ಲವನ್ನೂ ಮಾಡ್ತೀವಿ, ದುಡ್ಡಿನಿಂದನೇ ಕಾಂಗ್ರೆಸ್ನವ್ರು ಖರೀದಿ ಮಾಡ್ತೀವಿ, JDSನವ್ರು ಖರೀದಿ ಮಾಡ್ತೀವಿ. ಎಂಥ ಮೂರ್ಖತನ ರೀ! ನೀವು ಪ್ರಾಮಾಣಿಕವಾಗಿ ಸೇವೆ ಮಾಡಿಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಯಾಕೆ ನಿಮ್ಮನ್ನು ಗೆಲ್ಲಿಸೋದಲ್ಲ? ಮೋದಿಯವರನ್ನ ಯಾಕೆ ಗೆಲ್ಲಿಸ್ತಾ ಇದ್ದಾರೆ? ಬರೇ ಹಿಂದುತ್ವದಗೋಸ್ಕರ ಅಲ್ಲ, ಎಲ್ಲರಿಗೂ ಸಮಾನವಾಗಿ ನೋಡ್ಕೊಳ್ಳುವಂಥ ಭಾವನೆಯಿಂದ ದೇಶಭಕ್ತಿ ಹಿನ್ನೆಲೆಯಲ್ಲಿ ಮೋದಿಯವರನ್ನು ಗೆಲ್ಲಿಸ್ತಾ ಇದ್ದಾರೆ. ಅದೇ ಮಾದರಿಯಲ್ಲಿ ಇಲ್ಲಿ ಇರುವಂಥ ಕರ್ನಾಟಕದಲ್ಲಿರುವಂಥ BJP ಬರೇ ಮೋದಿ ಹೆಸರು ಹೇಳ್ತಾರಷ್ಟೇ. ಮೋದಿ 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 ಮಾಡೆಲ್, ಮೋದಿ ಇದು ಫೋಟೋ ಹಾಕೊಳ್ತಾರಷ್ಟೇ ವಿನಃ ಮೋದಿ ಒಂದು 10% ಇಲ್ಲರಿ. ಇವರು 10% ಇಲ್ಲ ಇವರು ಮೋದಿ. ಕರ್ನಾಟಕದ BJP ಅವರು ನಾನು ಹೇಳ್ತೇನೆ, ಮೋದಿ ಹೆಸರು ಹೇಳಕ್ಕೆ ನಾಲಾಯಕರಿದ್ದಾರೆ ಇವರು. ನಮ್ಮ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.